ಹೇಗಿದೆ ನಿಮ್ಮ ಮಗು? ತುಂಬಾ ಚೆನ್ನಾಗಿದ್ದಾನೆ. ಎಂ ಗಣೇಶ. ಎಂ ಗಣೇಶ್ ಅಂತ ಹೆಸರಿಟ್ಟಿದ್ದೀರಾ? ಎಂ ಅಂದ್ರೆ ಮಧುಸೂದನ, ಮಧು ಮಗ ಗಣೇಶ. ಬ್ಯೂಟಿಫುಲ್ ಬ್ಯೂಟಿಫುಲ್. ಅಯ್ಯೋ ನನ್ನ ಕರುಳಿನ ಕುಡಿಯೇ. ನಿಮ್ಮ ಮಗ ಎ ಗಣೇಶ. ಎ ಗಣೇಶ್ ಅಂದ್ರೆ ಆನಂದ್ ರಾವ್ ಗಣೇಶ್. ಸೂಪರ್ ಸೂಪರ್. ಹೇಗಿದೆ ನಿಮ್ಮ ಮೊಮ್ಮಗು? ಮಗು ಒಳ್ಳೆ ಬೆಣ್ಣೆ ಕೃಷ್ಣನ್ ತರ ಇದೆ ಅಲ್ವೇನ್ರಿ? ಹೌದೌದು, ಆದ್ರೆ ಗಣೇಶ ಅನ್ನೋ ಹೆಸರು ಚೆನ್ನಾಗಿಲ್ಲ. ಈ ಸಲ ದುಡ್ಡು ಕಳ್ಸೋವಾಗ ಚಂದ್ರಮೌಳಿ ಅಂತ ಹೆಸರು ಬದಲಾಯಿಸು ಅಂತ ಕಾಗದ ಬರೆದ್ಬಿಡಿ. ಈಗ್ಲೇ ಬರುತ್ತೀನಿ. ಇಡ್ತೀನಿ. ಚಂದ್ರಮೌಳಿನೇ ಯಾಕೆ, ಸೂರ್ಯಮೌಳಿ ಅಂತ ಬೇಕಾದ್ರೂ ಇಡ್ತೀನಿ. ನಮ್ಮ ಅಪ್ಪನ ಮನೆ ಗಂಟೆ ಏನು ಹೋಗ್ಬೇಕು. ಹುಟ್ಟದೇ ಇರೋ ಮಗುಗೆ ಯಾವ ಹೆಸರಿಟ್ರೆ ಏನಂತೆ? ಒಟ್ನಲ್ಲಿ ತಿಂಗಳಾಗೋ ಹೊತ್ತಿಗೆ ಎಣಿಸ್ಕೊಂಡ್ರೆ ಸಾಕು. ನೋಡಿಮ್ಮ, ಇದು ಲೇಟೆಸ್ಟ್ ಡಿಸೈನ್ ಸೀರೆ, ಇವತ್ತಾನೆ ಮಾರ್ಕೆಟ್ಗೆ ಬಂದಿರೋದು. ಎಷ್ಟಪ್ಪ ರೇಟು? ಸಾರ್ ಇದೆಷ್ಟು ಸಾರ್? 175. 125. ಎಷ್ಟು ಎಷ್ಟು? 125 ಅಮ್ಮ. ಇವನು ಕಿವುಡಾರಿ. ಅವ್ರು 175 ಹೇಳಿದ್ರೆ ಇವ್ನು 125 ಹೇಳ್ತಾ ಇದ್ದಾನೆ. 50 ರೂಪಾಯಿ ಉಳಿಯುತ್ತೆ, ಕೊಟ್ಬಿಟ್ಟು ತಗೊಂಡೋಗೋಣ. ಈ ಸೀರೆ ಪ್ಯಾಕ್ ಮಾಡಪ್ಪ. 125 ಕರೆಕ್ಟ್ ಆಗಿ ಕೊಡಿ. ಇವನ ಹತ್ರನೇ ಕೊಟ್ಬಿಟ್ಟು ತಗೊಂಡೋಗೋಣ. ಸರಿ ತೊಳಿ ತಗೋಪ್ಪ. 9, 8, 17, 7, 24, 30. ನಾವ್ ಆಡಿದ ನಾಟಕಕ್ಕೆ ಟೋಪಿ ಬಿದ್ರು ನಾನು ಮಕ್ಕಳು. 125 ಕೊಟ್ಟು ಹೆಂಗ್ ಓಡ್ತೀಯಾರ ನೋಡು. 75 ರೂಪಾಯಿ ಸೀರೆಗೆ 125 ಕೊಟ್ರಾ? ಸರಿ ತಗೋ, ಹೀಗೆ ಕೆಲಸ ಮಾಡಪ್ಪ. ಹಲೋ, ನಾನು ರೀ ಸರ್ಸು ಮಾತಾಡ್ತಾ ಇದ್ದೀನಿ. ಏನ್ ಸರ್ಸು? ನಿಮ್ಗೊಂದ್ ಕಾಗದ ಬಂದಿದೆ. ಯಾರಿಂದ? ಯಾರೋ ಆನಂದ್ ರಾವ್ ಅಂತೆ. ಓದಿದ್ಯಾ? ಓದ್ದೆ. ಆನಂದ್ ರಾವ್ ಅವ್ರ ಮಗ ಗಣೇಶನ್ ನೋಡಕ್ಕೆ ನಾಳೆ ಬೆಳಿಗ್ಗೆ ಬರ್ತಿದಾರಂತೆ. ಹುಡುಗನ್ನ ಏರ್ಪೋರ್ಟ್ ಕರ್ಕೊಂಡ್ ಬನ್ನಿ ಅಂತ ಬರ್ದಿದ್ದಾರೆ. ಹಲೋ ಹಲೋ, ಯಾಕ್ರಿ ಏನು ಮಾತಾಡ್ತಾನೆ ಇಲ್ಲ? ಅದು ನಾನೇ ಮನೆಗೆ ಬರ್ತೀನಿ.